ಮಕ್ಕಳೇ, ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನ ಕರೆದುಕೊಂಡು ಸಿದ್ಧಾಶ್ರಮಕ್ಕೆ ಬಂದರು ಅನ್ನೋದನ್ನ ನಾವು ನಿನ್ನೆ ದಿನ ತಿಳ್ಕೊಂಡ್ವಿ. ಆಶ್ರಮಕ್ಕೆ ಅವರು ಬಂದ ಸುದ್ದಿ ಆ ಆಶ್ರಮವಾಸಿಗಳಿಗೆ ತಿಳಿತು. ಅವರಿಗೆಲ್ಲ ಸಂತೋಷವೋ ಸಂತೋಷ. ಅವರೆಲ್ಲ ಓಡೋಡಿ ಬಂದು ಮೂವರನ್ನ ಎದುರುಗೊಂಡ್ರು. ವಿಶ್ವಾಮಿತ್ರರಿಗೆ ನಮಸ್ಕರಿಸಿದ್ರು, ರಾಮ ಲಕ್ಷ್ಮಣರಿಗೆ ಸತ್ಕಾರ ಮಾಡಿದ್ರು. ತಾಟಕಿ ಸಂಹಾರದ ಸಂಗತಿ ಕೇಳಿ ಅವರೆಲ್ಲರಿಗೂ ರಾಮ ಲಕ್ಷ್ಮಣರ ಮೇಲೆ ಪ್ರೀತಿ ಇಮ್ಮಡಿಸ್ತು. ಆಗ ರಾಮ ವಿಶ್ವಾಮಿತ್ರರನ್ನ ಕುರಿತು ಹೇಳ್ತಾನೆ, ಮಹರ್ಷಿಗಳೇ, ನೀವು ಈಗ ಯಜ್ಞ ದೀಕ್ಷೆಯನ್ನು ವಹಿಸಿ ನಿಮ್ಮ ಯಜ್ಞವನ್ನ ನೆರವೇರಿಸಿ ನಿಮಗೆ ಸಿದ್ಧಿ ದೊರಕಿ ಈ ಸಿದ್ಧಾಶ್ರಮದ ಹೆಸರು ಸಾರ್ಥಕ ಆಗುವಂತ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ. ವಿಶ್ವಾಮಿತ್ರರಿಗೆ ರಾಮನ ಮಾತು ಕೇಳಿ ಬಹಳಷ್ಟು ಹರ್ಷ ಆಯಿತು. ಅವರು ವಿಧಿವತ್ತಾಗಿ ಯಜ್ಞ ದೀಕ್ಷೆಯನ್ನ ವಹಿಸಿದರು. ಆ ದಿನ ಇಡೀ ರಾತ್ರಿ ರಾಮ ಲಕ್ಷ್ಮಣರು ಎಚ್ಚರವಾಗೇ ಇದ್ರು. ಬೆಳಗಾದೊಡನೆ ಸ್ನಾನ ಸಂಧ್ಯಾವಂದನೆಗಳನ್ನು ಪೂರೈಸಿದ್ರು. ಗಾಯತ್ರಿ ಮಂತ್ರವನ್ನ ಜಪಿಸಿದ್ರು. ಸೂರ್ಯ ದೇವನಿಗೆ ಅರ್ಘ್ಯವನ್ನ ಸಮರ್ಪಿಸಿದ್ರು. ನಂತರ ವಿಶ್ವಾಮಿತ್ರರಿಗೆ ನಮಸ್ಕರಿಸಿ ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡ್ರು. ಜಾಗರೂಕತೆಯಿಂದ ಆ ಮಂಟಪದ ಸುತ್ತಲೂ ಸುತ್ತಾಡಲು ಪ್ರಾರಂಭಿಸಿದ್ರು. ರಾಕ್ಷಸರನ್ನ ಯಾವಾಗ ಕಾಣ್ತೀವಿ, ಯಾವಾಗ ಅವ್ರನ್ನ ಕೊಲ್ತೀವಿ ಅಂತ ಅವ್ರ ಮನ ಚಡಪಡಿಸ್ಲಿಕ್ಕತ್ತು. ತಮ್ಮ ಉತ್ಸಾಹವನ್ನ ತಡಿಲಾರ್ದೆ ಅವರು ವಿಶ್ವಾಮಿತ್ರರ ಶಿಷ್ಯರನ್ನ ಕೇಳ್ತಾರೆ, ಈ ರಾಕ್ಷಸರು ಎಲ್ಲಿಂದ ಬರ್ತಾರ, ಎಷ್ಟೊತ್ತಿಗೆ ಬರ್ತಾರ, ನಾವು ಅವರನ್ನು ಕೊಲ್ಲುವುದು ಯಾವಾಗ ಅಂತ ಅನೇಕ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ರಾಕ್ಷಸರನ್ನ ಯಾದಷ್ಟು ಬೇಗನೆ ಕೊಲ್ಲಬೇಕೆಂಬ ಅವರ ಉತ್ಸಾಹವನ್ನ ಕಂಡು ವಿಶ್ವಾಮಿತ್ರ ಶಿಷ್ಯರಿಗೆ ಬಹಳಷ್ಟು ಸಂತೋಷ ಆಯ್ತು. ಅವ್ರು ಹೇಳಿದ್ರು, ಇಂದಿನಿಂದ 6 ದಿನಗಳ ಕಾಲ ಯಾಗ ನಡೀತದ. ಈಗ ವಿಶ್ವಾಮಿತ್ರರು ಮೌನ ವ್ರತವನ್ನ ಆಚರಿಸ್ತಾ ಇದ್ದಾರೆ. ಈ 6 ದಿನಗಳು ಅವರು ಯಾರೊಡನೆಯೂ ಮಾತಾಡೋದಿಲ್ಲ. ರಾಕ್ಷಸರು ಯಾವ ಹೊತ್ತಿನಲ್ಲಿ ಬರ್ತಾರೋ ಊಹಿಸಲು ಸಾಧ್ಯ ಇಲ್ಲ. ಯಾಕಂದ್ರೆ ರಾಕ್ಷಸರು ಮಾಯಾವಿಗಳು. ಆದ್ದರಿಂದ ನೀವು ಸದಾ ಎಚ್ಚರವಾಗಿರ್ಬೇಕಾಗ್ತದ. ಯಾಗ ಕೆಡದಂತೆ ಜಾಗ್ರತೆ ವಹಿಸ್ರಿ ಅಂತ ಅವ್ರಿಗೆ ಹೇಳಿದ್ರು. ಅವ್ರ ಮಾತನ್ನ ಕೇಳಿದಂಥ ರಾಮನಿಗೆ ಬಹಳಷ್ಟು ಒಂಥರ ಹರ್ಷನೂ ಆಯಿತು. ಒಂಥರ ಅವನ ಕಿವಿ ಅಲ್ಲಿರ್ತಕ್ಕಂಥ ಸಪ್ಪಳವನ್ನ ಆಲಿಸ್ಲಿಕ್ಕೆ ಪ್ರಾರಂಭ ಮಾಡ್ತು. ಈ ರೀತಿ ರಾಮ ಲಕ್ಷ್ಮಣರು 6 ದಿನಗಳ ಕಾಲ ಹಗಲಿರುಳು ಎಚ್ಚರವಾಗಿದ್ದು ವಿಶ್ವಾಮಿತ್ರರ ಆಶ್ರಮವನ್ನ ಮತ್ತು ಆ ಯಜ್ಞ ಮಂಟಪವನ್ನ ಕಾಪಾಡಿದ್ರು. ಬಿಲ್ಲನ್ನು ಹೆದೆಯೇರಿಸಿ ಸದಾ ಕಾವಲಿನಲ್ಲಿದ್ರು. ಪುರೋಹಿತರು ವಿಶ್ವಾಮಿತ್ರರು ತಮ್ಮ ಕೆಲಸದಲ್ಲಿ ನಿರತರಾಗಿದ್ರು. ಯಜ್ಞ ಶಾಸ್ತ್ರ ರೀತಿಯಲ್ಲಿ ಸರಾಗವಾಗಿ ನಡೀತಾ ಇತ್ತು. ಯಾಗದ ಅಂತಿಮ ಘಟ್ಟ ಸಮೀಪಿಸಿತು. ಇನ್ನೇನು ಹವಿಸ್ಸನ್ನ ಅಲ್ಲಿ ಹಾಕಬೇಕು ಅನ್ನುವಷ್ಟರಲ್ಲಿ ಇದ್ದಕ್ಕಿದ್ದಂತೆ ಯಜ್ಞ ವೇದಿಕೆ ಸುತ್ತಲೂ ಛಗ್ಗನೆ ಬೆಂಕಿ ಹತ್ಕೊಂಡು ಬಿಡ್ತು. ಯಜ್ಞ ವಸ್ತುಗಳಾದಂಥ ದರ್ಬೆ, ಸಮಿತ್ತು, ದಾನ ಪಾತ್ರೆಗಳು ಹೊತ್ಕೊಂಡು ಉರಿಲಿಕ್ಕಾರಂಭಿಸಿದವು. ಮೇಲೆ ಆಕಾಶದಲ್ಲಿ ಭಯಂಕರವಾದ ಶಬ್ದ ಉಂಟಾಯಿತು. ನೋಡುತ್ತಿದ್ದ ಹಾಗೆ ಆಕಾಶದಲ್ಲಿ ಕಾರ್ಮೋಡಗಳು ಬಂದು ಕತ್ತಲುಂಟಾಯಿತು. ಆಗ ರಾಮನಿಗೆ ಗೊತ್ತಾಯಿತು, ಇದು ಮಾರೀಚ ಮತ್ತು ಸುಬಾಹುವಿನ ಉಪದ್ರ ಅಂತ ಗೊತ್ತಾಯಿತು. ಆಕಾಶದಿಂದ ಯಜ್ಞ ಕುಂಡದ ಮೇಲೆ ರಕ್ತದ ಮಳೆ ಇನ್ನೇನು ಪ್ರಾರಂಭ ಆಗ್ತಿತ್ತು ಅನ್ನುವಷ್ಟರಲ್ಲಿ ರಾಮ ಮೇಲೆ ನೋಡಿದ. ಮಾರೀಚ ಸುಬಾಹುಗಳು ರಾಮನ ಕಡೆನ ಓಡಿ ಬರ್ತಿದ್ರು. ರಾಮನಿಗೆ ಭಯಂಕರ ಸಿಟ್ಟು ಬಂತು. ಮೊದಲು 100 ಬಾಣಗಳನ್ನು ಬಿಟ್ಟು ಯಜ್ಞ ವೇದಿಕೆಯ ಮೇಲೆ ಚಪ್ಪರವನ್ನ ಕಟ್ಬಿಟ್ಟ. ರಕ್ತವು ಯಾಗ ಕುಂಡದಲ್ಲಿ ಬೀಳದಂತೆ ನೋಡಿಕೊಂಡ. ಧರ್ಮ ಕಾರ್ಯಕ್ಕೆ ಭಂಗ ತರುತ್ತಿದ್ದ ಮಾರೀಚ ಸುಬಾಹುಗಳ ಮೇಲೆ ಪ್ರಬಲವಾದ ಅಸ್ತ್ರಗಳನ್ನ ಪ್ರಯೋಗಿಸ್ಲಿಕ್ಕೆ ಪ್ರಾರಂಭಿಸಿದ. ಮಾನವಾಸ್ತ್ರದಿಂದ ಮಾರೀಚನ ಜ್ಞಾನನೂ ತಪ್ಪಿತು. ಅವರಿಬ್ರು ತರಗೆಲೆಯಂತೆ ಗಾಳಿಯಲ್ಲಿ ತೇಲ್ಕೊಂಡು ಹೋಗಿ 100 ಮೈಲು ದೂರದಲ್ಲಿದ್ದಂಥ ಸಮುದ್ರದಲ್ಲಿ ಬಿದ್ರು. ಮುಳುಗಿ ಸಮುದ್ರದ ನೀರನ್ನ ಕುಡಿದು ಸುಬಾಹು
ಅಲ್ಲೇ ಸತ್ ಬಿದ್ದ. ಅಲ್ಲಿದ್ದ ಋಷಿಗಳಿಗೆಲ್ಲ ಆನಂದ ಆಯಿತು. ರಾಮನನ್ನ ವಿಧ ವಿಧವಾಗಿ ಹೊಗಳಿದ್ರು. ವಿಶ್ವಾಮಿತ್ರರ ಯಜ್ಞ ಕಾರ್ಯ ನಿರ್ವಿಘ್ನವಾಗಿ ನೆರವೇರ್ತು. ವಿಶ್ವಾಮಿತ್ರ ರಾಮನನ್ನ ಕುರಿತು ಸಂತೋಷದಿಂದ ಹೇಳಿದರು, ರಾಮ, ನಾನು ಧನ್ಯನಾದೆ. ಸಿದ್ಧಾಶ್ರಮ ಎಂಬ ಹೆಸರು ಈ ಆಶ್ರಮಕ್ಕೆ ಸಾರ್ಥಕವಾಯಿತು. ನೀನು ನಿನ್ನ ತಂದೆಯ ಅಪ್ಪಣೆಯನ್ನ ನೆರವೇರಿಸಿದೆ. ನಿಜವಾಗಿಯೂ ನನ್ನ ಮನಸ್ಸಿಗೆ ತುಂಬ ಆನಂದವಾಗಿದೆ ಅಂತ ಹೇಳಿ ರಾಮನನ್ನ ಅವರು ಬಿಗಿದಪ್ಪಿ ಕೊಂಡಾಡಿದರು. ರಾಮ ಲಕ್ಷ್ಮಣರಿಗೂ ಹರ್ಷ ಬಹಳ ಆಯಿತು. ತಮ್ಮಿಂದ ಯಜ್ಞ ಸರಿಯಾಗಿ ನಡೀತಲ್ಲ ಅಂತ ಹಿಗ್ನು ಉಂಟಾಯಿತು. ಅಷ್ಟಲ್ದ ತಂದೆಯ ಅಪ್ಪಣೆಯನ್ನ ಪಾಲಿಸಿದಿವಲ್ಲ ಅಂತ ಹೆಮ್ಮೆನೂ ಉಂಟಾಯಿತು. ಮಕ್ಕಳೇ, ನಾವೆಲ್ಲ ಚಿಕ್ಕವರಿದ್ದಾಗ ನಾವೆಲ್ಲ ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತಕ್ಕಂಥ ಅಮ್ಮ ಅಂದರೆ ನಮಗೆ ಅಭೂತಪೂರ್ವ ಶಕ್ತಿ ಅನಿಸುತ್ತೆ. ನಾವು ಬೆಳೀತಾ ಬೆಳೀತಾ ಅಮ್ಮನಿಗೆ ಗೊತ್ತಿರುವ ಅನೇಕ ವಿಷಯಗಳನ್ನು ನಾನು ತಿಳ್ಕೊಂಡಲ್ಲ ಅಂತನೂ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗತ್ತೆ. ಇನ್ನೂ ಬೆಳೆದ ಹಾಗೆ ಅಮ್ಮನಿಗೆ ತಿಳಿಯದ ಅನೇಕ ವಿಷಯಗಳನ್ನು ನಾನು ತಿಳ್ಕೊಂಡೆ ಅಂತ ನಮಗೆ ಆ ಭಾವನೆಗಳು ಪ್ರಾರಂಭ ಆಗ್ತಾವ. ಆದ್ರೆ ಆ ಭಾವನೆಯನ್ನು ನಾವು ಬೆಳೆಯೋಕೆ ಬಿಡದೆ ಅಮ್ಮ ಅನುಭವಾಮೃತ ತುಂಬಿಕೊಂಡ ಅದಮ್ಯ ಶಕ್ತಿ ಅಂತ ತಿಳಿದಾಗ ನಾವು ಸಹ ಮನ ಮೆಚ್ಚಿದವರಾಗಿ ಜನ ಮೆಚ್ಚುವವರಾಗಿ ಬೆಳಿತೀವಿ. ರಾಮನ ಈ ಗುಣ ಅಳವಡಿಸಿಕೊಳ್ಳಬೇಕಾದದ್ದೇ ಅಂತ ನಮಗೂ ಅನ್ನಿಸ್ಬೇಕು. ಹಾಗೆ ಈ ವಿಷಯದ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಇತ್ತ ಕಡೆ ಸಿದ್ಧಾಶ್ರಮದಲ್ಲಿ ಎಲ್ಲರೊಂದಿಗೆ ಸಂತೋಷ ಸಂಭ್ರಮದಿಂದ ರಾಮ ಲಕ್ಷ್ಮಣರು ಆ ರಾತ್ರಿಯನ್ನ ಕಳೆದ್ರು. ಮಾರನೇ ದಿನ ಬೆಳಗ್ಗೆ ಸಂಧ್ಯಾ ವಂದನೆಗಳ ಮುಗಿದ ನಂತರ ವಿಶ್ವಾಮಿತ್ರರು ಅವ್ರ ಹತ್ರ ಬಂದು ಹೇಳ್ತಾರೆ. ಅವ್ರ ಜೊತೆ ಅನೇಕ ಋಷಿಗಳೂ ಇದ್ರು. ಯಾಗ ಪ್ರಭಾವದಿಂದ ವಿಶ್ವಾಮಿತ್ರರ ಕಾಂತಿ ಇಮ್ಮಡಿಸಿತ್ತು. ಅವರು ಅಗ್ನಿಯಂತೆ ಪ್ರಜ್ವಲಿಸ್ತಾ ಇದ್ರು. ಅವರನ್ನು ಕಂಡು ರಾಮ ಲಕ್ಷ್ಮಣರು ಅವರಿಗೆ ಶಿರಬಾಗಿದ್ರು. ಆಗ ವಿಶ್ವಾಮಿತ್ರರು ರಾಮನಿಗೆ ಆಶೀರ್ವದಿಸುತ್ತಾ, ರಾಮ, ನಮ್ಮ ಇಲ್ಲಿಯ ಕೆಲಸ ಸದ್ಯಕ್ಕೆ ಮುಗೀತು. ಇನ್ನು ನಾವು ಹೊರಡೋಣ. ಇನ್ನೊಂದು ಮಹತ್ವದ ಕೆಲಸವನ್ನು ನಾವು ಪೂರೈಸಿಕೊಂಡು ನಂತರ ಅಯೋಧ್ಯೆಗೆ ಹಿಂದಿರುಗೋಣ ಅಂತ ಹೇಳಿದರು. ಹಾಗಾದರೆ ಅವರು ಹೇಳಿದಂತಹ ಮಹತ್ವದ ಕೆಲಸ ಯಾವುದು? ಆ ಕೆಲಸವನ್ನು ರಾಮ ಲಕ್ಷ್ಮಣರು ಹೇಗೆ ಪೂರೈಸ್ತಾರೆ ಅಂತಕ್ಕಂಥ ವಿಷಯವನ್ನು ಮಕ್ಕಳೇ ನಾಳಿನ ದಿನ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಕಾಮನೆಗಳು.